ವೀಕ್ಷಕರೇ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನೆಲ್ನ ಇಂಟ್ರೆಸ್ಟಿಂಗ್ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಕಾಲಿನ ಎರಡನೇ ಬೆರಳು ಉದ್ದವಾಗಿದ್ರೆ ಈ ಅದೃಷ್ಟ ನಿಮಗೆ ಹೊತ್ತು ತರುತ್ತೆ ಅನ್ನುವ ಕುತೂಹಲಕಾರಿ ಮತ್ತು ರಹಸ್ಯ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆದರೆ ಆ ಕುತೂಹಲಕಾರಿ ವಿಷಯ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ. ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊಟ್ಟ ಮೊದಲನೇ ಬಾರಿಗೆ ಬಂದಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ವಿಡಿಯೋದ ಕೆಳಗಡೆ ಹರಿಶ್ರೀನಿವಾಸ ಅಂತ ಕಾಮೆಂಟ್ ಮಾಡೋದಕ್ಕೂ ಮರಿಬೇಡಿ. ಸಾಮುದ್ರಿಕ ಶಾಸ್ತ್ರದಲ್ಲಿ ಮುಖ ಸಾಮುದ್ರಿಕ, ಹಸ್ತ ಸಾಮುದ್ರಿಕ, ಅಂಗ ಸಾಮುದ್ರಿಕ ಹಾಗೆ ಪಾದ ಸಾಮುದ್ರಿಕ ಅನ್ನುವ 3 ವಿಭಾಗಗಳಿವೆ. ಈ ಶಾಸ್ತ್ರಗಳಿಗೆ ಉಗಮಸ್ಥಾನ ಭಾರತ, ರಾಮಾಯಣ, ಮಹಾಭಾರತಗಳಲ್ಲಿ ಕೂಡ ಸಾಮುದ್ರಿಕ ಶಾಸ್ತ್ರದ ಉಲ್ಲೇಖವಿದೆ. ಹನುಮಂತನು ಸೀತೆಯನ್ನು ಹುಡುಕಿಕೊಂಡು ಲಂಕೆಗೆ ಹೋದಾಗ ರಾವಣನ ಪಕ್ಕದಲ್ಲಿ ಮಂಡೋದರಿ ಮಲಗಿರುವುದನ್ನು ಕಂಡು ಆಕೆಯೇ ಸೀತೆ ಅಂತ ಭ್ರಮಿಸಿದ. ಉಕ್ಕಿಸೋ ಸಂದರ್ಭದಲ್ಲಿ ಮಂಡೋದರಿಯ ಕಾಲುಗಳನ್ನು ನೋಡುತ್ತಾನೆ. ಅಲ್ಲಿ ಪದ್ಮರೇಖೆಗಳಿಲ್ಲ, ಕೈಯಲ್ಲಿ ಮಧ್ಯರೇಖೆಗಳಿಲ್ಲ, ವಿಧವೆಯ ಸೂಚನೆಗಳು ಕಾಣುತ್ತಿರೋದ್ರಿಂದ ಈಕೆ ಸೀತೆಯಲ್ಲ ಅನ್ನೋದನ್ನ ದೃಢಪಡಿಸಿಕೊಳ್ತಾನೆ. ಪಾದ ಸಾಮುದ್ರಿಕ ಶಾಸ್ತ್ರದಲ್ಲಿ ಸಮುದ್ರ ಋಷಿ ತಿಳಿಸಿದ ಪ್ರಕಾರ ಕಾಲು ಪುಷ್ಟವಾಗಿರಬೇಕು, ಮಾಂಸ ತುಂಬಿರಬೇಕು, ನರ ಕಾಣುವಂತಿರಬಾರ್ದು, ಕಾಲುಗಳು ಹೊಳೆಯುವಂತಿರಬೇಕು, ಹೊಡೆದ ಹಾಗೆ ಚರ್ಮ ಕಿತ್ತು ಬಂದ ಹಾಗೆ ಇರಬಾರ್ದು, ಮುಟ್ಟಿ ನೋಡಿದಾಗ ಕಾಲುಗಳು ಬಿಸಿಯಾಗಿರಬೇಕು, ತಣ್ಣಗಿರಬಾರ್ದು, ಕಾಲುಗಳು ಸುಂದರವಾಗಿರಬೇಕು, ಕಾಲುಗಳ ಮುಂಭಾಗ ಎದ್ದಂತಿರಬೇಕು, ಚಪ್ಪಟೆ ಆಗಿರಬಾರ್ದು, ಬೆರಳುಗಳ ಕಡೆ ಧನುಷಾಕಾರದ ತಿರುಗಿರಬೇಕು, ಕಾಲುಗಳಲ್ಲಿ ಬೆವರು ಬರಬಾರ್ದು, ಕಾಲಿನ ಗಾತ್ರ ಒಂದೇ ಸಮವಾಗಿರಬಾರ್ದು, ಕಾಲ್ಬೆರಳುಗಳು ಚಿಕ್ಕದಾಗಿಯೂ ಇರಬಾರ್ದು, ಅತಿ ದೊಡ್ಡದಾಗಿಯೂ ಇರಬಾರ್ದು, ಉಗುರು ತಿರುಗಿರಬಾರ್ದು, ಉಗುರು ರಹಿತವಾಗಿರಬಾರ್ದು. ಈ ಎಲ್ಲ ಗುಣಗಳಿದ್ರೆ ಅಂಥವರು ಶ್ರೇಷ್ಠ ಮಾನವರಾಗಿರ್ತಾರೆ. ಹಿಮ್ಮಡಿಯ ಮೇಲೆ ಕಾಲಿನ ಇಕ್ಕೆಗಳ ಸಂದುಗಳು ಎದ್ದು ಕಾಣುವಂತಿರಬೇಕು. ಕಾಲ್ಬೆರಳುಗಳಲ್ಲಿ ಹೆಬ್ಬೆರಳಿನ ಪಕ್ಕದ ಬೆರಳು ಹೆಬ್ಬೆರಳಿಗಿಂತ ಚಿಕ್ಕದಾಗಿರಬೇಕು. ಉಳಿದ ಬೆರಳುಗಳು ಕ್ರಮಶಃ 8ನೇ 1 ಭಾಗ ಒಂದಕ್ಕಿಂತ ಕಡಿಮೆ ಇದ್ರೆ ಶುಭ ಅಂತ ತಿಳಿಬಹುದು. ಇದು ಹೇಗೆಂದ್ರೆ ದೊಡ್ಡ ಬೆರಳಿನ ಉಗುರಿನ ತಳಕ್ಕೆ ಪಕ್ಕದ ಬೆರಳು ಇರಬೇಕು, ಹಾಗೆ ಬೆರಳುಗಳು ಜೋಡಿಸಿರಬೇಕು. ಹಿಮ್ಮಡಿಯ ತಳದಿಂದ ಹೆಬ್ಬೆರಳಿನ ತುದಿಯವರೆಗೆ ಅಂಗಾಲನ್ನ ಅಳೆದಾಗ 14 ಇಂಚು ಇರಬೇಕು. ಹಾಗೆ ಅಗಲ 6 ಅಂಗುಲವಿದ್ರೆ ಉತ್ತಮ ಅಂತ ತಿಳಿಬೇಕು. ಹಿಮ್ಮಡಿಯು 4 ಅಂಗುಲ ಇರಬೇಕು, ಅದಕ್ಕಿಂತ ಜಾಸ್ತಿ ಇರಬಾರ್ದು, ಕಡಿಮೆಯೂ ಇರಬಾರ್ದು. ಹಿಮ್ಮಡಿಯು ದುಂಡಗಿರಬೇಕು. ಬೆರಳುಗಳ ಅಗಲಕ್ಕಿಂತ 25% ಕಡಿಮೆ ಅಗಲದ ಹಿಮ್ಮಡಿ ಇದ್ರೆ ಶುಭ ಅಂತ ಹೇಳಲಾಗುತ್ತೆ. ಇನ್ನು ಪಾದದ ರೇಖೆಗಳು ಹಾಗೂ ಚಿಹ್ನೆಗಳು ಹೇಗಿರಬೇಕು ಅಂದ್ರೆ ಪಾದ ತಳದಲ್ಲಿ ಶಂಖ, ಚಕ್ರ, ಧ್ವಜ, ವಜ್ರ, ಕತ್ತಿ, ಕಮಲ, ಧನಸ್ಸು, ಚಕ್ರ, ಸರ್ಪ ಮುಂತಾದ ಚಿಹ್ನೆಗಳಿದ್ರೆ ಅತ್ಯಂತ ಶ್ರೇಷ್ಠ ಫಲ ಸಿಗುತ್ತೆ. ಆದರೆ ಇಂತಹ ಚಿಹ್ನೆಗಳು ಇರುವುದು ಅತೀ ವಿರಳ. ಹಿಂಗಾಲಿನ ತಳದಿಂದ ಉಗುರಿನ ತಳದವರೆಗೂ ಯಾವುದಾದ್ರೂ ಊರ್ಧ್ವ ರೇಖೆಗಳು ಕಂಡುಬಂದ್ರೆ ವ್ಯಕ್ತಿಯು ರಾಜನಾಗುತ್ತಾನೆ. ಹಿಂಗಾಲಿನಲ್ಲಿ ಯಾವುದೇ ರೇಖೆಗಳಿಲ್ಲದಿದ್ರೆ, ಹಿಂಗಾಲಿನ ಮಧ್ಯಭಾಗ ಹುಬ್ಬಿದ್ರೆ, ಅದರ ತ್ವಚೆ ಒಡೆದಿದ್ರೆ, ಅತ್ಯಂತ ಕಠೋರವಾಗಿದ್ರೆ, ದಪ್ಪ ಚರ್ಮವಾಗಿದ್ರೆ ವ್ಯಕ್ತಿಯು ಜೀವನದಲ್ಲಿ ಒಳ್ಳೆಯ ದಿನಗಳನ್ನ ಎಂದೂ ನೋಡೋದಿಲ್ಲ. ಇನ್ನು ಕಾಲ್ಬೆರಳುಗಳ ಉಗುರುಗಳಲ್ಲಿ ಯಾವುದಾದ್ರೂ ಕೆಂಪು ಬಿಂದು, ಹಳದಿ ಅಥವಾ ಕಪ್ಪು ಚುಕ್ಕಿ ಕಂಡು ಬಂದ್ರೆ ಅದು ವಿಶೇಷ ಫಲ ದೊರೆಯುವ ಸೂಚಕ. ಅಂಗಾಲಿನ ತಳದಿಂದ ಬೆರಳಿನ ತುದಿಯವರೆಗೂ ರೇಖೆ ಹೊರಬಂದಿದ್ರೆ ಆ ವ್ಯಕ್ತಿಯು ಚಂಚಲ ಮನಸ್ಸಿನವನು ಅಂತ ಅರ್ಥ. ಇಂತಹ ವ್ಯಕ್ತಿಗಳ ಆಲೋಚನೆಗಳಲ್ಲಿ ಸ್ಥಿರತೆ ಇರೋದಿಲ್ಲ. ಜೀವನದಲ್ಲಿ ಯಶಸ್ಸು ಅನ್ನೋದು ಸ್ಥಿರವಾಗಿರೋದಿಲ್ಲ. ಕಾಲಿನ ಹಿಂಭಾಗದಲ್ಲಿ ಯಾವುದಾದರೂ ಊರ್ಧ್ವ ರೇಖೆಗಳಲ್ಲದೆ ಬೇರೆ ರೇಖೆಗಳು ಯಾವುದಾದ್ರೂ ಬೆರಳುಗಳ ಮೂಲದವರೆಗೆ ಹೋಗಿದ್ರೆ ಆ ರೇಖೆ ಚಿಕ್ಕದಾಗಿ ಅಥವಾ ದೊಡ್ಡದಾಗಿರಲಿ ಅವರು ಯಾವಾಗಲೂ ಸಂಚಾರಿಗಳಾಗಿರ್ತಾರೆ. ಇನ್ನು ಯಾವುದಾದ್ರೂ ರೇಖೆಯು ಮಧ್ಯದ ಬೆರಳಿನವರೆಗೆ ಹೋದ್ರೆ ವ್ಯಕ್ತಿಯು ಸ್ವಾಭಿಮಾನಿಯಾಗಿ ಸಫಲ ಜೀವನವನ್ನು ನಡೆಸುತ್ತಾನೆ. ಬಲ ಅಂಗಾಲಿನಲ್ಲಿ ಒಂದು ನಿಂತ ರೇಖೆಯು ಉಂಗುರದ ಬೆರಳಿನವರೆಗೆ ಹೋಗಿದ್ರೆ ವ್ಯಕ್ತಿಯು ಆಲಸಿಯಾಗಿರುತ್ತಾನೆ. ಎಡಗಾಲಿನ ತಳದಲ್ಲಿ ಹೆಬ್ಬೆರಳಿನ ಕೆಳಗೆ ಒಂದು ರೇಖೆ ಇದ್ರೆ ಅಥವಾ ಮೊದಲ ಬೆರಳು ಹಾಗೂ ಹೆಬ್ಬೆರಳ ಮಧ್ಯದಲ್ಲಿ ರೇಖೆ ಇದ್ರೆ ಆ ವ್ಯಕ್ತಿಯ ಜೀವನದಲ್ಲಿ ಬಹಳ ಖ್ಯಾತಿಯನ್ನ ಪಡೆಯುತ್ತಾನೆ. ಹಿಮ್ಮಡಿಯಲ್ಲಿ ಯಾವುದಾದ್ರೂ ರೇಖೆ ಇದ್ರೆ ಅಥವಾ ಹಲವು ರೇಖೆಗಳಿದ್ರೆ
ವ್ಯಕ್ತಿಯು ಯೌವನಾವಸ್ಥೆಯಲ್ಲಿ ತನ್ನ ಕಾರ್ಯಕ್ಷೇತ್ರವನ್ನ ಪದೇ ಪದೇ ಬದಲಾಯಿಸ್ತಾನೆ ಅಂತ ಅರ್ಥ. ಒಂದು ವೇಳೆ ಬೆರಳುಗಳೆಲ್ಲವೂ ನೆಲವನ್ನ ಮುಟ್ಟಿದ್ರೆ, ಬೆರಳುಗಳ ತುದಿಗಳು ನೆಲವನ್ನ ತಾಕ್ತಾ ಇದ್ರೆ ದಂಪತಿ ಜೀವನ ಅನ್ಯೋನ್ಯವಾಗಿರುತ್ತೆ. ಬೆರಳುಗಳಲ್ಲಿ ಒಂದು ಬೆರಳು ಅಧಿಕ ಉದ್ದವಿದ್ರೆ ವ್ಯಕ್ತಿಗೆ ಗೌರವ, ಧನ, ಯಶಸ್ಸು ಸಿಗತ್ತೆ. ಕಾಲಿನ ಹೆಬ್ಬೆರಳಿನ ಮೇಲೆ ಯಾವುದಾದ್ರೂ ಲಂಬರೇಖೆ ಇದ್ದು ಅದು ಇಡೀ ಹೆಬ್ಬೆರಳನ್ನ ಆವರಿಸಿದ್ರೆ ಇಂತಹ ವ್ಯಕ್ತಿಗಳು ವಿವಾಹ ಭಾಗ್ಯದಿಂದ ವಂಚಿತರಾಗಿರ್ತಾರೆ. ಇವರಿಗೆ ಮದುವೆ ಆಗೋದಿಲ್ಲ. ಇನ್ನು ವಿಶೇಷವಾಗಿ ಸ್ತ್ರೀಯರ ಕಾಲು ರೋಮರಹಿತವಾಗಿದ್ದು ನುಣುಪಾಗಿರಬೇಕು. ಅದು ಚಪ್ಪಟೆ ಆಗದೆ ಆಮೆಯ ಬೆನ್ನಿನಂತೆ ಗೋಲಾಕಾರವಾಗಿರಬೇಕು. ಕಾಲು ನೋಡಿದ್ರೆ ಪ್ರೀತಿ ಉಕ್ಕುವಂತಿರಬೇಕು ಅಂತ ಸಮುದ್ರ ಋಷಿ ಹೇಳಿದ್ದಾರೆ. ಸ್ತ್ರೀಯ ತೋರ್ಬೆರಳಿಗಿಂತ ಮಧ್ಯದ ಬೆರಳು ಸಮವಾಗಿ ಅಥವಾ ಉದ್ದವಾಗಿದ್ರೆ ಸ್ತ್ರೀಯು ಸ್ವಚ್ಛಂದ ಸ್ವಭಾವದವಳು ಎಂದರ್ಥ. ನಡೆಯೋ ಸಮಯದಲ್ಲಿ ಕಿರುಬೆರಳು ನೆಲಕ್ಕೆ ತಾಗದಂತಿದ್ರೆ ಪತಿ ಅಲ್ಪಜೀವಿ ಆಗುತ್ತಾನೆ. ಕಿರುಬೆರಳು ಉಳಿದೆಲ್ಲ ಬೆರಳಿಗಿಂತ ದೂರವಿದ್ರೂ ಕೂಡ ಅಶುಭ ಫಲ. ಇನ್ನುಳಿದಂತೆ ಶುಭ ಚಿಹ್ನೆಗಳು ಕಾಲಲ್ಲಿ ಕಂಡು ಬಂದ್ರೆ ಶುಭ ಫಲ ಸಿಗುತ್ತೆ. ಇನ್ನು ಪಾದವನ್ನ ನೋಡಿ ವ್ಯಕ್ತಿತ್ವ ತಿಳಿಯುವ ಪದ್ಧತಿ ಭಾರತ ಹಾಗೂ ಚೀನಾದಲ್ಲಿ ಬಹಳ ವರ್ಷಗಳಿಂದ ಇದೆ. ನಮ್ಮ ಪಾದಗಳು ನಮ್ಮ ದೇಹ ಮತ್ತು ವ್ಯಕ್ತಿತ್ವಕ್ಕೆ ಕನ್ನಡಿ ಇದ್ದಂತೆ ಅಂತ ನಂಬಲಾಗಿದೆ. ಕಾಲಿಗೆ ಏನಾದರೂ ತೊಂದರೆ ಆದರೆ ಅದು ದೇಹದಲ್ಲಿ ಏನೋ ಆಗಿದೆ ಅನ್ನೋದರ ಸೂಚನೆ ಆಗಿರುತ್ತೆ. ಪಾದದಲ್ಲಿ ನೋವು ಕಾಣಿಸ್ಕೊಳ್ತಿದ್ರೆ ನೀವು ಖಂಡಿತ ಬೆನ್ನು ನೋವಿನಿಂದ ನರಳುತ್ತಾ ಇದ್ದೀರಾ ಅಂತ ಅರ್ಥ. ಅದೇ ರೀತಿ ನಮ್ಮ ಮನಸ್ಸಿನ ಸ್ಥಿತಿಯನ್ನ, ವ್ಯಕ್ತಿತ್ವವನ್ನ ಪಾದ ನೋಡಿ ತಿಳಿಬಹುದು. ಸಾಮುದ್ರಿಕ ಶಾಸ್ತ್ರದಲ್ಲಿ ಶರೀರದ ರಚನೆಯಿಂದಲೇ ಸ್ವಭಾವ, ವ್ಯಕ್ತಿತ್ವ ಮತ್ತು ಭವಿಷ್ಯದ ಬಗ್ಗೆ ತಿಳಿಯಬಹುದು. ಬೇರೆ ಬೇರೆ ಅಂಗಗಳ ರಚನೆಯನ್ನು ನೋಡಿ ಅದರ ಬಗ್ಗೆ ಹಲವಾರು ವಿಷಯಗಳನ್ನು ತಿಳ್ಕೊಳ್ಬಹುದು. ಇದರ ಬಗ್ಗೆ ಅನೇಕ ಅಧ್ಯಯನಗಳು ಸಹ ನಡೆದಿವೆ. ಒಬ್ಬ ವ್ಯಕ್ತಿಯ ವೃತ್ತಿ ಜೀವನ ಹೇಗಿರುತ್ತೆ, ಯಾವ ವಯಸ್ಸಿಗೆ ಯಶಸ್ಸು ಗಳಿಸ್ತಾನೆ, ಹಣದ ವಿಷಯದಲ್ಲಿ ಅದೃಷ್ಟ ಹೇಗಿದೆ, ಈ ರೀತಿ ಹಲವು ವಿಚಾರಗಳನ್ನು ಕಾಲ್ಬೆರಳುಗಳ ನೋಡಿಯೇ ತಿಳಿದುಕೊಳ್ಬಹುದು. ಈಗಾಗಲೇ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಕೆಲವು ಲಕ್ಷಣಗಳನ್ನು ತಿಳ್ಕೊಂಡ್ರೆ ಸಮುದ್ರ ಋಷಿ ಹೇಳಿದ ಲಕ್ಷಣಗಳು ಕಠಿಣವಾದ ಭಾಷೆಯಲ್ಲಿದೆ. ಇನ್ನು ಸಾಮಾನ್ಯ ಜನರಿಗೆ ಅರ್ಥವಾಗೋ ತರ ಸುಲಭವಾಗಿ ಕಾಲಿನ ಬೆರಳುಗಳು ಹೇಗಿದ್ರೆ ಅದೃಷ್ಟ ಅನ್ನೋದನ್ನ ತಿಳ್ಕೊಳ್ಳೋಣ. ಕಾಲಿನ ಯಾವುದೇ ಬೆರಳು ಪಕ್ಕದ ಬೆರಳಿನ ತುದಿ ಜೊತೆ ಅಂಟಿಕೊಂಡಂತಿದ್ರೆ ದುರಾದೃಷ್ಟ. ವ್ಯಕ್ತಿಗಳಿಗೆ ಯಾವುದೇ ಕೆಲಸದಲ್ಲೂ ಸುಲಭವಾಗಿ ಯಶಸ್ಸು ಸಿಗೋದಿಲ್ಲ. ಹೆಚ್ಚಿನ ಶ್ರಮದ ಅಗತ್ಯವಿರುತ್ತದೆ. ಇಂತಹ ಜನರು ತಮ್ಮ ಮಕ್ಕಳಿಗಾಗಿ ಹೆಚ್ಚಿನ ಹಣವನ್ನ ಖರ್ಚು ಮಾಡ್ತಾರೆ. ಹಣವನ್ನ ಸ್ವಂತ ಹಿತಾಸಕ್ತಿಗಾಗಿ ಬಳಸೋದಿಲ್ಲ ಅನ್ನೋ ನಂಬಿಕೆ ಇದೆ. ಇನ್ನು ಕಾಲಿನ ಯಾವುದೇ ಬೆರಳ ಪಕ್ಕದ ಬೆರಳು ಸಮವಾಗಿದ್ರೆ ವ್ಯಕ್ತಿ ಸಾಕಷ್ಟು ಹಣವಂತರಾಗಿರ್ತಾರೆ. ಈ ವ್ಯಕ್ತಿಗೆ ಯಾವುದೇ ರೀತಿಯ ಕೊರತೆ ಇರೋದಿಲ್ಲ. ದಾಂಪತ್ಯ ಜೀವನದಲ್ಲಿ ಸಂಪೂರ್ಣ ಸುಖವನ್ನ, ನೆಮ್ಮದಿಯನ್ನ ಪಡಿತಾರೆ. ಇವರ ಜೀವನದಲ್ಲಿ ಸಂತೋಷ, ಸಮೃದ್ಧಿ ನೆಲೆಸಿರುತ್ತದೆ. ಬಂಧುಗಳು ಇವರಿಗೆ ಸದಾ ಸಹಾಯ ಮಾಡುತ್ತಾರೆ. ಇನ್ನು ಯಾರ ಹೆಬ್ಬೆರಳು ಇತರೆ ಬೆರಳುಗಳಿಗಿಂತ ಉದ್ದವಾಗಿರುತ್ತದೆಯೋ ಅಂತಹ ವ್ಯಕ್ತಿಗಳು ಎಲ್ಲರೊಂದಿಗೆ ಪ್ರೀತಿಯಿಂದ ಮಾತಾಡ್ತಾರೆ. ಇಂತಹ ವ್ಯಕ್ತಿಗಳನ್ನ ಸುಲಭವಾಗಿ ತಮ್ಮ ಮಾತುಗಳಿಂದ ನಂಬಿಸಿಬಿಡಬಹುದು. ಹಲವಾರು ಬಾರಿ ಇಂಥವರು ಮೋಸ ಹೋಗ್ತಾರೆ. ನಿಮ್ಮ ಕಾಲ್ಬೆರಳು ಸಹ ಹೀಗೆ ಇದ್ರೆ ಎಚ್ಚರಿಕೆಯಿಂದಿರಿ. ಕೇವಲ ಮಾತಿನಲ್ಲಿ ನಿಮ್ಮನ್ನ ಯಾರು ಸಹ ಮರೆ ಮಾಡಬಹುದು. ಇನ್ನು ಹೆಬ್ಬೆರಳು ಮತ್ತು ಅಕ್ಕಪಕ್ಕದ ಬೆರಳುಗಳು ಸಮವಾಗಿದ್ರೆ ಅಂಥವರು ಶ್ರಮಜೀವಿಗಳು ಹಾಗೂ ಶಾಂತ ಸ್ವಭಾವದವರಾಗಿರ್ತಾರೆ. ಇಂತಹ ವ್ಯಕ್ತಿಗಳು ಯಾರೊಂದಿಗೂ ವಾದ ಮಾಡೋಕ್ಕೆ ಅಥವಾ ಜಗಳ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಇನ್ನು ಕಾಲಿನ ಎಲ್ಲಾ ಬೆರಳುಗಳ ತುದಿಗಳು ಸಮಾನಾಂತರವಾಗಿರುವ ವ್ಯಕ್ತಿಗಳು ಸಾಮಾನ್ಯ ಜೀವನವನ್ನ ನಡೆಸೋದಿಲ್ಲ. ಇವರು ಶ್ರೀಮಂತರಾಗಿರ್ತಾರೆ. ಕೇವಲ ಶ್ರೀಮಂತರಷ್ಟೇ ಅಲ್ಲ, ಇಂತಹ ವ್ಯಕ್ತಿಗಳು ಪ್ರಸಿದ್ಧ ವ್ಯಕ್ತಿಗಳಾಗಿ ಗುರುತಿಸಿಕೊಳ್ತಾರೆ. ಇವರು ತಮ್ಮ ಜೀವನದಲ್ಲಿ ಹೆಚ್ಚಿನ ಸಾಧನೆಯನ್ನ ಮಾಡ್ತಾರೆ. ಇನ್ನು ಹೆಬ್ಬೆರಳು ಸೇರಿ ಎಲ್ಲ 5 ಬೆರಳುಗಳು ಒಂದೇ ಸಮನಾಗಿದ್ರೆ ಅಂತಹ ವ್ಯಕ್ತಿಗಳ ಸ್ವಭಾವದಲ್ಲಿ ಗಟ್ಟಿತನವನ್ನ ಹೊಂದಿರ್ತಾರೆ. ತಮ್ಮ ಮಾತಿನಿಂದಲೇ ಬೇರೆಯವರನ್ನ ಒಲಿಸ್ಕೊಳ್ಳೋದು, ಒಪ್ಪಿಸೋದನ್ನ ಸುಲಭವಾಗಿ ಮಾಡಿ ಈ ವ್ಯಕ್ತಿಗಳು ಬೇರೆಯವರ ಮೇಲೆ ಪ್ರಭುತ್ವವನ್ನ ತೋರ್ತಾರೆ. ಯಾವುದಾದ್ರೂ ಕೆಲಸವನ್ನ ಮಾಡಬೇಕು ಅಂತ ಅನ್ಕೊಂಡ್ರೆ ಅದನ್ನ ಛಲದಿಂದ ಮಾಡಿ ಮುಗಿಸುವ ಛಾತಿಯನ್ನ ಹೊಂದಿರ್ತಾರೆ. ಕಾಲಿನ ಹೆಬ್ಬೆರಳಿನ ಪಕ್ಕದ ಬೆರಳು ಉದ್ದವಾಗಿದ್ರೆ ಅಂಥವರು ಯಾವಾಗಲೂ ಕೆಲಸದಲ್ಲಿ ತೊಡಗಿಕೊಂಡು ಸಕ್ರಿಯರಾಗಿರ್ತಾರೆ. ಇಂತಹ ವ್ಯಕ್ತಿಗಳು ತಮ್ಮ ಕೈಯಲ್ಲಿ ಸದಾ ಒಂದಲ್ಲ ಒಂದು ಕೆಲಸವನ್ನ ಹೊಂದಿರ್ತಾರೆ. ನಿಜಕ್ಕೂ ಇಂತಹ ವ್ಯಕ್ತಿಗಳು ಸಮಾಜದ ಹೆಮ್ಮೆಯ ವ್ಯಕ್ತಿಗಳಾಗಿರ್ತಾರೆ. ಉದ್ದವಾದ ಹೆಬ್ಬೆರಳು, ಕಾಲು ಬೆರಳುಗಳು ಎಲ್ಲ ಒಂದೇ ಸಮನಾಗಿದ್ದು ಹೆಬ್ಬೆರಳು ಮಾತ್ರ ಉದ್ದವಾಗಿದ್ರೆ ಅಂಥವರು ಕಲಾಪ್ರೇಮಿ ಆಗಿರ್ತಾರೆ. ಇವರ ಮಾತುಗಳು ಮೃದುವಾಗಿ ಬಹಳ ಮಧುರವಾಗಿರುತ್ತೆ. ಇವರ ಮಾತುಗಳಿಂದ ಎಲ್ಲರೂ ಪ್ರಭಾವಿತರಾಗ್ತಾರೆ. ಅನುಸಂಧಾನಗಳ ಕ್ಷೇತ್ರಗಳಲ್ಲಿ ಇವರು ಹೆಚ್ಚು ಹೆಸರು ಗಳಿಸ್ತಾರೆ.
ಹೆಬ್ಬೆರಳು ಉದ್ದವಾಗಿರೋದ್ರ ಜೊತೆ ಮೇಲ್ಭಾಗದಲ್ಲಿ ದಪ್ಪವಾಗಿದ್ರೆ ಹೆಚ್ಚು ದುಡ್ಡು ಗಳಿಸ್ತಾರೆ ಅಂತ ಅರ್ಥ. ಇವರು 36ರಿಂದ 42 ವರ್ಷದ ವಯಸ್ಸಿನಲ್ಲಿ ಯಶಸ್ಸನ್ನು ಪಡಿತಾರೆ. ಈಗಾಗಲೇ ತಿಳಿಸಿದಂತೆ ಮಹಿಳೆಯರಾಗ್ಲಿ ಪುರುಷರಾಗ್ಲಿ ಕಾಲಿನ ಹಿಮ್ಮಡಿ ಒಡೆದು ಹೋಗಿದ್ರೆ ಅದೃಷ್ಟ ಅವರ ಜೊತೆಯಲ್ಲಿ ಇರೋದಿಲ್ಲ. ಹಣದ ವಿಷಯದಲ್ಲಿ ಇವರು ಯಾವಾಗಲೂ ಚಿಂತೆಯಿಂದ ಇರ್ತಾರೆ. ಒಂದಲ್ಲ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇರ್ತಾರೆ. ಇಂಥವರು ತುಂಬಾ ಹಳೇ ಕಾಲದ ವಿಚಾರಧಾರೆಯನ್ನ ಹೊಂದಿರುತ್ತಾರೆ. ಆಲೋಚನೆಯಲ್ಲಿ ಎಂದೂ ಪರಿವರ್ತನೆ ತೋರದ ಇವರು ಸಂಕೋಚದ ಸ್ವಭಾವವನ್ನು ಹೊಂದಿರುತ್ತಾರೆ. ಇನ್ನು ಕಾಲಿನ ಬೆರಳುಗಳ ಮಧ್ಯೆ ಹೆಚ್ಚಿನ ಅಂತರವಿದ್ರೆ ಅಂತಹ ವ್ಯಕ್ತಿಗಳು ತಾವು ಎಲ್ಲರಿಗಿಂತ ಭಿನ್ನ ಅಂತ ಅಂದ್ಕೊಂಡೇ ಬದುಕ್ತಾರೆ. ಒಬ್ಬರೇ ಇರೋಕೆ ಇಷ್ಟಪಡುವರು. ತಮ್ಮ ಕುಟುಂಬದವರೊಂದಿಗೂ ಸಹ ಹೆಚ್ಚು ಬೆರೆಯೋಕೆ ಇವರು ಇಷ್ಟಪಡೋದಿಲ್ಲ. ಅಷ್ಟರ ಮಟ್ಟಿಗೆ ಒಂಟಿತನವನ್ನ ಇವರು ಅಪ್ಪಿಕೊಳ್ತಾರೆ. ಹೀಗಾಗಿ ಕಾಲ್ಬೆರಳುಗಳ ಮಧ್ಯೆ ಅಂತರವಿದೆ ಎಂದ್ರೆ ಗುಣ ಸ್ವಭಾವದಲ್ಲಿ ಸ್ವಲ್ಪ ಭಿನ್ನವಾಗಿರುತ್ತಾರೆ ಅನ್ನೋದನ್ನ ಗಮನಿಸಬಹುದು. ಹೀಗೆ ಇದ್ರೆ ಬಹಳ ಒಳ್ಳೆಯದು. ಕೋಮಲವಾದ ಸ್ವಚ್ಛವಾದ ಹಾಗೂ ಕೆಂಪಾದ ಪಾದಗಳಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಯಾರ ಪಾದವು ಈ ರೀತಿ ಇರುತ್ತೋ ಅವರ ಅದೃಷ್ಟ ಬಹಳ ಚೆನ್ನಾಗಿರುತ್ತದೆ. ಇವರು ಜೀವನದಲ್ಲಿ ಹಣ, ಗೌರವ, ಪ್ರತಿಷ್ಠೆ ಎಲ್ಲವನ್ನ ಗಳಿಸುತ್ತಾರೆ. ಕಡಿಮೆ ವಯಸ್ಸಿನಲ್ಲಿಯೇ ಹೆಚ್ಚು ಹಣವನ್ನು ಗಳಿಸ್ತಾರೆ. 23ರಿಂದ 28 ವರ್ಷದ ಅವಧಿಯಲ್ಲಿ ಇವರಿಗೆ ಅದೃಷ್ಟ ಕುಲಾಯಿಸುತ್ತೆ. ಇನ್ನು ಹೆಬ್ಬೆರಳು ಉದ್ದವಾಗಿದ್ದು ನಂತರ ಬೆರಳುಗಳು ಒಂದೊಂದಾಗಿ ಉದ್ದ ಕಡಿಮೆ ಆಗ್ತಾ ಹೋದ್ರೆ ಅಂತವರು ಕೂಡ ಬಹಳನೇ ಪ್ರಭಾವಶಾಲಿ ವ್ಯಕ್ತಿತ್ವವನ್ನ ಹೊಂದಿರ್ತಾರೆ. ಆದ್ರೆ ಯಾವಾಗ್ಲೂ ತಮ್ಮ ಮಾತೆ ನಡೆಯಬೇಕು ಅನ್ನೋ ಹಂಬಲ ಹಾಗೂ ಹಪಾಹಪಿ ಇವರದಾಗಿರುತ್ತದೆ. ಇದರಿಂದಾಗಿ ತಮ್ಮ ಮಾತನ್ನ ಬಿಟ್ರೆ ಬೇರೆಯವರ ಮಾತಿಗೆ ಇವರು ಹೆಚ್ಚು ಬೆಲೆ ಕೊಡೋದಿಲ್ಲ. ಇದರಿಂದ ಹಲವು ಸಮಸ್ಯೆಗಳನ್ನ ಇವರು ಹುಟ್ಟು ಹಾಕಿಕೊಳ್ತಾರೆ. ಇವರ ಈ ಸ್ವಭಾವದಿಂದಲೇ ವೈವಾಹಿಕ ಜೀವನದಲ್ಲಿಯೂ ಸಮಸ್ಯೆಗಳು ಎದುರಾಗುತ್ತವೆ. ಮಹಿಳೆಯರಲ್ಲಿ ಹೆಬ್ಬೆರಳಿಗಿಂತ 2ನೇ ಬೆರಳು ಉದ್ದವಿದ್ರೆ ಇಂತಹವರ ವ್ಯಕ್ತಿತ್ವ ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ಕೆಲವು ಹುಡುಗರು ಮದುವೆ ಆಗುವಾಗ ತಮ್ಮ ಸಂಗಾತಿಯಾಗುವಲ್ಲಿ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿರ್ತಾರೆ. ಕೆಲವರು ಅವಳ ಕಣ್ಣು ಹೇಗಿರಬೇಕು, ಬಣ್ಣ ಹೇಗಿರಬೇಕು ಎಂದುಕೊಂಡ್ರೆ ಭವಿಷ್ಯದ ಬಗ್ಗೆ ಹೆಚ್ಚು ನಂಬಿಕೆ ಇಟ್ಟುಕೊಂಡವರು ಇದನ್ನ ನಂಬ್ತಾರೆ. ಕಾಲಿನ 2ನೇ ಬೆರಳು ಉದ್ದವಾಗಿರೋ ಹುಡುಗಿಯ ವಿಶೇಷ ಗುಣ ಲಕ್ಷಣಗಳು ಹೀಗಿರುತ್ತವೆ. ಹೆಬ್ಬೆರಳಿನ ಪಕ್ಕದ ಬೆರಳು ಉದ್ದವಾಗಿದ್ರೆ ಅಂತಹ ಮಹಿಳೆಯರಲ್ಲಿ ನಾಯಕತ್ವದ ಗುಣ ಇರುತ್ತೆ. ತಾವು ಹೇಳಿದಂತೆ ಎಲ್ಲವೂ ಆಗ್ಬೇಕು ಅನ್ನೋ ಮನೋಭಾವ ಇವರಲ್ಲಿ ಹೆಚ್ಚಾಗಿರುತ್ತೆ. ಹಾಗೆ ಇವರು ತುಂಬಾ ಬುದ್ಧಿವಂತರಾಗಿರ್ತಾರೆ. ಕಾಲಿನ 2ನೇ ಬೆರಳು ಉದ್ದವಾಗಿರುವ ಹೆಣ್ಮಕ್ಳು ಮನೆಯ ಒಡತಿಯ ಪಟ್ಟವನ್ನ ಬೇಗ ಪಡಿತಾರೆ. ಹಾಗೆ ಅವರು ತಮ್ಮ ಕುಟುಂಬಕ್ಕೆ ಮೊದಲ ಆದ್ಯತೆ ನೀಡುತ್ತಾರೆ. ಏನನ್ನಾದ್ರೂ ಸಾಧಿಸುವ ಛಲ ಇವರಲ್ಲಿ ಹೆಚ್ಚಾಗಿರುತ್ತೆ. ಇನ್ನು ಇದೇ ಬೆರಳು ಚಿಕ್ಕದಾಗಿದ್ರೆ ಅಂತಹ ಹುಡುಗಿಯರಲ್ಲಿ ಹೊಂದಾಣಿಕೆಯ ಸ್ವಭಾವ ಹೆಚ್ಚಿರುತ್ತೆ. ಎಂತಹ ಪರಿಸ್ಥಿತಿ ಬಂದರೂ ಅವರಲ್ಲಿನ ಹೊಂದಾಣಿಕೆಯ ಗುಣದಿಂದ ಅದನ್ನ ನಿಭಾಯಿಸಿಕೊಂಡು ಹೋಗ್ತಾರೆ ಅಂತ ಪಾದ ಸಾಮುದ್ರಿಕ ಶಾಸ್ತ್ರದಲ್ಲಿ ವಿವರವಾಗಿ ತಿಳಿಸಲಾಗಿದೆ. ನೋಡಿದ್ರಲ್ವಾ ವೀಕ್ಷಕರೇ, ಕಾಲಿನ 2ನೇ ಬೆರಳು ಉದ್ದವಾಗಿದ್ರೆ ಈ ಅದೃಷ್ಟ ನಿಮಗೆ ಹೊತ್ತು ತರುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ತಿಳಿಸಿಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಶ್ರೀಮನ್ನಾರಾಯಣ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸ್ಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.